Hi, this is Tirunagaram Manohar, Department of Mathematics, University College of Science, Tumkur, Karnataka. Mobile number 6302026237 and 858985084319. I came the purpose of the introducing the differential equation which is belongs to the second semester of the Tumkur University. In that differential equations in first units which is belongs to the first units, I want to share or introduce the previous year question papers. In that previous year question papers, I want to introduce a May 2019 ಪೇಪರ್ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ಫಸ್ಟ್ ಯೂನಿಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಫಸ್ಟ್ ಯೂನಿಟ್ ODE ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಫಸ್ಟ್ ಯೂನಿಟ್. ಅದರಲ್ಲಿ ನಿಮ್ಗೆ 2019 ಅಲ್ಲಿ ಏನೇನು ಕ್ವಶನ್ ಬಂದಿದೆ, ಯಾವ ತರ ಬಂದಿದೆ ಅನ್ನೋದು ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್ ಇನ್ ದಟ್ 2019 ಅಲ್ಲಿ ನಿಮ್ಗೆ 2 ಮಾರ್ಕ್ಸ್ ಕ್ವಶನ್ ಯೂನಿಟ್ 1 ಅಲ್ಲಿ 2 ಮಾರ್ಕ್ಸ್ ಕ್ವಶನ್ ಏನೇನು ಬರುತ್ತೆ ಅಂದ್ರೆ, ಫಸ್ಟ್ 2 ಮಾರ್ಕ್ಸ್ ಕ್ವಶನ್ 4 ಯೂನಿಟ್ ಸೇರಿಸ್ಬಿಟ್ಟು ಎಷ್ಟು ಕ್ವಶನ್ಸ್ ಇರುತ್ತೆ ಅಂದ್ರೆ 8 ಕ್ವಶನ್ಸ್ ಇರುತ್ತೆ. ಔಟ್ ಆಫ್ 8 ಕ್ವಶನ್ಸ್ ನಿಮ್ಗೆ ಒಂದೊಂದು ಈಚ್ ಯೂನಿಟ್ ಕ್ಯಾರೀಸ್ 2 ಕ್ವಶನ್. ಸೊ ಫಸ್ಟ್ ಯೂನಿಟ್ ಅಲ್ಲಿ ಫಸ್ಟ್ ಎರಡು ಕ್ವಶನ್ಸ್ ಫಸ್ಟ್ ಯೂನಿಟ್ 1 ಅಲ್ಲಿ ಇರುತ್ತೆ. ಸೊ ಅದರಲ್ಲಿ ಫಸ್ಟ್ ಕ್ವಶನ್ ಏನಂದ್ರೆ, ಫೈಂಡ್ ದಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ dy by dx ಪ್ಲಸ್ secant x is equal to tan x. ಈ dy by dx plus y into secant x is equal to tan x ಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡು ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಸೊಲ್ಯೂಷನ್ ಮಾಡ್ಬೇಕಂದ್ರೆ ಗಿವನ್ ಡಿಫರೆನ್ಷಿಯಲ್ ಇಕ್ವೇಶನ್ ಏನು ಅಂತ ಫೈಂಡ್ ಔಟ್ ಬರ್ಕೊಂಡಿದ್ವಿ, ಏನ್ ಕೊಟ್ಟಿದ್ದಾರೆ ಅಂತ. dy by dx plus y into secant x is equal to tan x ಅಂತ ನಾವು as it is ಆಗಿ ಬರ್ಕೊಂಡಿದ್ವಿ. ಸೊ which is in the form of dy by dx plus p of x into y is equal to q of x ಫಾರ್ಮ್ ಅಲ್ಲಿ ಇದೆ. ಓಕೆ, ಇದು ಯಾವ ಫಾರ್ಮ್? ಇದು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಫಾರ್ಮ್ ಇದು. ಓಕೆ, ಇದು ಏನು ಫಾರ್ಮ್ ಅಂತ ಹೇಳ್ತೀವಿ ಅಂದ್ರೆ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್. ಇಲ್ಲಿ ಕಂಪೇರ್ ಮಾಡಿದ್ರೆ ಎರಡು ಈಕ್ವೇಶನ್ ಕಂಪೇರ್ ಮಾಡಿದ್ರೆ p of x ಜಾಗದಲ್ಲಿ ಏನಿದೆ secant x ಇದೆ, q of x ಜಾಗದಲ್ಲಿ ಏನಿದೆ tan x ಇದೆ ಅಂತ. ಸೊ ಈ ಎರಡು, ಸೊ ದಟ್ಸ್ ವೈ ಇದು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಆಫ್ ದಿ ಫಂಕ್ಷನ್ ವೇರ್ ಫಂಕ್ಷನ್ p and q ಆರ್ ದಿ ಫಂಕ್ಷನ್ ಆಫ್ x ಅಂತ. ಸೊ ಕಂಪೇರ್ ಮಾಡ್ಕೊಂಡಿದ್ರೆ p of x ಎಷ್ಟು secant x, q of x ಎಷ್ಟು tan x ಬರ್ತಾ ಇದೆ. ಇದಕ್ಕೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗುತ್ತೆ ಅಂದ್ರೆ e ಪವರ್ ಇಂಟೆಗ್ರಲ್ p dx ಆಗುತ್ತೆ. ಈ ಫಾರ್ಮ್ ಅಲ್ಲಿ p ವ್ಯಾಲ್ಯೂ ಅಪ್ಲೈ ಮಾಡಿದ್ರೆ ಸೊ ಇಂಟೆಗ್ರಲ್ e ಪವರ್ ಇಂಟೆಗ್ರಲ್ secant x dx ಆಗುತ್ತೆ. ಸೊ we all know that integral secant x dx value log of secant x plus tan x ಆಗುತ್ತೆ. We all know that integral log get exponential log get cancel ಆಗಿ ಇಲ್ಲಿ secant x plus tan x ಬರುತ್ತೆ. ಸೊ ಇದಕ್ಕೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗುತ್ತೆ ಅಂದ್ರೆ secant x plus tan x ಆಗುತ್ತೆ. ಇದು ಫಸ್ಟ್ ಕ್ವಶನ್ 2 ಮಾರ್ಕ್ಸ್ ಕ್ವಶನ್ ಅಲ್ಲಿ. ಸೊ ಅದೇ 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ಸೆಕೆಂಡ್ ಕ್ವಶನ್ ಏನಂದ್ರೆ, ಸೆಕೆಂಡ್ ಪ್ರಾಬ್ಲಮ್ ನೋಡ್ರಿ. ಸೆಕೆಂಡ್ ಪ್ರಾಬ್ಲಮ್, ಸಾಲ್ವ್ p ಸ್ಕ್ವೇರ್ ಪ್ಲಸ್ 5p ಪ್ಲಸ್ 6 is equal to 0 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಈಕ್ವೇಶನ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಎಲ್ಲಾ ವೇರಿಯಬಲ್ p ಅಲ್ಲಿ ಇದೆ. ಸೊ ಸಾಲ್ವ್ ಫಾರ್ p ಅಂತ ಇದು. ಓಕೆ, ಸಾಲ್ವ್ ಫಾರ್ p. ಸೊ ಇದಕ್ಕೆ ಸಾಲ್ವ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಯಾಸ್ ಇಟ್ ಇಸ್ ಅ ಗಿವನ್ ಈಕ್ವೇಶನ್ ಏನಿದೋ ಅದು ಹಂಗೆ ಬರ್ಕೋಬೇಕು. ನೋಡ್ರಿ, p ಸ್ಕ್ವೇರ್ ಪ್ಲಸ್ 5p ಪ್ಲಸ್ 6 is equal to 0 ಕೊಟ್ಟಿದ್ರಲ್ಲ, ಅದು ಆಸ್ ಇಟ್ ಇಸ್ ಆಗಿ ಹಂಗೆ ಬರ್ಕೊಂಡಿದ್ವಿ. ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕು. ಫ್ಯಾಕ್ಟರ್ಸ್, ಸೊ ಅದಕ್ಕೋಸ್ಕರ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಈ 5p ನ ಸ್ಪ್ಲಿಟ್ ಮಾಡ್ಕೊಂಡಿದೀವಿ. ಓಕೆ, p ಸ್ಕ್ವೇರ್ ಪ್ಲಸ್ 2p, ಈ 5p ನ ಹೆಂಗ್ ಸ್ಪ್ಲಿಟ್ ಮಾಡಿದ್ವಿ 2p ಪ್ಲಸ್ 3p ಅಂತ ಸ್ಪ್ಲಿಟ್ ಮಾಡ್ಕೊಂಡಿದ್ವಿ. ಈ p ಸ್ಕ್ವೇರ್ 6 ಹಂಗೆ ಬರ್ಕೊಂಡಿದ್ವಿ. ಅಗೈನ್ ಈ p ಸ್ಕ್ವೇರ್ ಪ್ಲಸ್ 2p ಅಲ್ಲಿ ಏನ್ ಕಾಮನ್ ಇದೆ, p అనేది ಕಾಮನ್ ಇರುತ್ತೆ. p ಕಾಮನ್ ತಗೊಂಡಿದ್ರೆ ಏನಿರುತ್ತೆ, ಇಲ್ಲಿ p ಇರುತ್ತೆ, ಇಲ್ಲಿ 2 ಇರುತ್ತೆ. ಸೊ ದಟ್ಸ್ ವೈ while you are taking p as common in these two factors, so remaining term p in this term 2 as common. So remaining term, next in these two terms 3 as common, remaining term p plus 2 which is equal to 0. Again
ವಿಚ್ ಇಸ್ ಅ ಕಾಮನ್ p ಪ್ಲಸ್ 2 ಕಾಮನ್ ತಗೊಂಡ್ರೆ ರಿಮೈನ್ ಟರ್ಮ್ ಇಲ್ಲಿ p ಇರುತ್ತೆ, ನೆಕ್ಸ್ಟ್ ಇಲ್ಲಿ 3 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 0. we all know that x into y is equal to 0 means either x is equal to 0 or y is equal to 0. so that's why p plus 2 excuse me, p plus 2 is equal to 0 or p plus 3 is equal to 0 ಆಗುತ್ತೆ. now p plus 2 is equal to 0 ಆಗಿದ್ರೆ ಸೊಲ್ಯೂಷನ್ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೋಸ್ಕರ p ನಿ ಸಬ್ಜೆಕ್ಟ್ ಮಾಡ್ಕೊಂಡಿದ್ರೆ p is equal to -2 ಆಗ್ತಾ ಇದೆ. we all know that p is equal to dy by dx ಅಂತ, dy by dx is equal to ಏನು ಇದೆ -2 ಅಂತ. ಸೊ ವೇರಿಯಬಲ್ ಸಪರೇಬಲ್ ಅಪ್ಲೈ ಮಾಡಿ ಇಂಟಿಗ್ರೇಷನ್ ಮಾಡ್ತಾ ಇದ್ವಿ. ಸೊ ದಟ್ಸ್ ವೈ dy by dx ಆ ಕಡೆ ಹೋಗುತ್ತೆ, 2 into 2x dx ಆಗುತ್ತೆ. ಅದಕ್ಕೆ ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ರೆ ಇಂಟೆಗ್ರಲ್ dy is equal to -2 into ಇಂಟೆಗ್ರಲ್ dx. ಅದು ಸಾಲ್ವ್ ಮಾಡಿದ್ರೆ ಇಲ್ಲಿ y ಬರುತ್ತೆ, ಆ -2 ಈ ಕಡೆ ಬಂದಿದ್ರೆ ಪ್ಲಸ್ ಆಗುತ್ತೆ, is equal to c1. ಇದು ಈ p plus 2 is equal to 0 ಗೆ ಸೊಲ್ಯೂಷನ್ ಆಗುತ್ತೆ. ಅದೇ ಪ್ರಕಾರ p plus 3 is equal to 0 ಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು. ಸೊ p is equal to -3 ಆಗ್ತಾ ಇದೆ. again p is equal to dy by dx that is equal to -3 implies so ವೇರಿಯಬಲ್ ಸಪರೇಬಲ್ ಅಪ್ಲೈ ಮಾಡಿ ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ರೆ ಇಂಟೆಗ್ರಲ್ dy is equal to -3 into ಇಂಟೆಗ್ರಲ್ dx ಆಗುತ್ತೆ. ಸೊ ದಟ್ಸ್ ವೈ ಇದಕ್ಕೆ ಸೊಲ್ಯೂಷನ್ ಏನಾಗುತ್ತೆ ಅಂದ್ರೆ ಇಂಟೆಗ್ರಲ್ dy ಏನು y ಈ -3 into ಇಂಟೆಗ್ರಲ್ dx ಈ ಕಡೆ ತಗೊಂಡು ಬಂದ್ರೆ ಪ್ಲಸ್ ಆಗುತ್ತೆ. ಸೊ ಇಂಟೆಗ್ರಲ್ ಕಾನ್ಸ್ಟೆಂಟ್ c2 ಅಂತ ಇಟ್ಕೊಂಡಿದ್ವಿ. ಸೊ ಇದು p plus 3 is equal to 0 ಗೆ ಸೊಲ್ಯೂಷನ್. ಸೊ ಈಗ ಕಂಪ್ಲೀಟ್ ಸೊಲ್ಯೂಷನ್ ಆಫ್ ದಿ ಗಿವನ್ ಈಕ್ವೇಶನ್ ಏನಾಗುತ್ತೆ ಅಂದ್ರೆ ಇದು ಇಂಟು ಮಾಡ್ಕೊಂಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಆಗುತ್ತೆ. ನೋಡ್ರಿ, ಹೆನ್ಸ್ ಕಂಪ್ಲೀಟ್ ಸೊಲ್ಯೂಷನ್ ಆಫ್ ದಿ ಗಿವನ್ ಪ್ರಾಬ್ಲಮ್ ಈಸ್ ಏನಾಗುತ್ತೆ, y plus 2x ಈ ಪ್ಲಸ್ 2 c1 ಯಾವ ಕಡೆ ತಗೊಂಡಿದ್ರೆ -c1 ಆಗಿದೆ, ಪ್ಲಸ್ ಇದೇನಿದು y plus 3x into minus c1 ಮೈನಸ್ ಈ c2 అనేది ಈ ಕಡೆ ತಗೊಂಡೋಗಿದ್ರೆ ಏನಾಗುತ್ತೆ ಪ್ಲಸ್ c2 ಆಗಿದೆ. ಓಕೆ, ಈ ಪ್ರಕಾರ ನೀವು ಈ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬಹುದು. ಇದು ಇಂಟು ಇರಬೇಕು ಇಲ್ಲಿ ಇಂಟು. ಸೊ ಇದು ಫಸ್ಟ್ ಸೆಕೆಂಡ್ ಪ್ರಾಬ್ಲಮ್ p ಸ್ಕ್ವೇರ್ ಪ್ಲಸ್ 5p ಪ್ಲಸ್ 6 is equal to 0 ಗೆ ಈ ಪ್ರಕಾರ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು. ಇದು ಇಂಟು ಅಂತ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವೆಶ್ಚನ್ ಏನಿದೆ ನೋಡೋಣ. 3 ಮಾರ್ಕ್ಸ್ ಕ್ವೆಶ್ಚನ್ ಅಲ್ಲಿ 3 ಮಾರ್ಕ್ಸ್ ಕ್ವೆಶ್ಚನ್ ಅಗೈನ್ 3 ಮಾರ್ಕ್ಸ್ ಕ್ವೆಶ್ಚನ್ ಬಂದ್ಬಿಟ್ಟು ಈ 4 ಯೂನಿಟ್ ಗೆ 8 ಕ್ವೆಶ್ಚನ್ಸ್ ಇರುತ್ತೆ. ದಟ್ ಫಸ್ಟ್ ಯೂನಿಟ್ ಗೆ ಫಸ್ಟ್ 2 ಕ್ವೆಶ್ಚನ್ಸ್ ಇರುತ್ತೆ. ಅದರಲ್ಲಿ ಫಸ್ಟ್ ಕ್ವೆಶ್ಚನ್ ಏನಂದ್ರೆ ಡಿಫೈನ್ ಕ್ಲಾರೆಟ್ ಈಕ್ವೇಶನ್ ಅಂಡ್ ಫೈಂಡ್ ದಿ ಜನರಲ್ ಸೊಲ್ಯೂಷನ್ ಆಫ್ ದಿ y plus p square is equal to x into p plus 1. This is one of the beautiful question. ಫಸ್ಟ್ ಕ್ಲಾರೆಟ್ ಈಕ್ವೇಶನ್ ಅಂದ್ರೆ ಡಿಫೈನ್ ಮಾಡ್ಕೋಬೇಕು, ಮತ್ತೆ ಈ ಈಕ್ವೇಶನ್ ಗೆ ಜನರಲ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇದು ಕ್ಲಾರೆಟ್ ಈಕ್ವೇಶನ್ ಡಿಫೈನ್ ಮಾಡಬೇಕು. ಫಸ್ಟ್ ಕ್ಲಾರೆಟ್ ಈಕ್ವೇಶನ್ ಅಂದ್ರೆ ಏನು ನೋಡೋಣ. ನೋಡ್ರಿ, definition of the Clairaut equation. A differential equation of the form y is equal to p into x plus f of p is called the Clairaut equation of the differential equation, where f of p is the function of p only. ಅಂದ್ರೆ ಈ ಡಿಫರೆನ್ಷಿಯಲ್ ಈಕ್ವೇಶನ್ ಈ ಫಾರ್ಮ್ ಅಲ್ಲಿ ಇದೆ ಅಂದ್ರೆ y is equal to p into x plus f of p ಫಾರ್ಮ್ ಅಲ್ಲಿ ಇದೆ ಅಂದ್ರೆ ಆ ಡಿಫರೆನ್ಷಿಯಲ್ ಈಕ್ವೇಶನ್ ಏನಂತ ಹೇಳ್ತೀವಿ ಅಂದ್ರೆ ಕ್ಲಾರೆಟ್ ಈಕ್ವೇಶನ್ ಅಂತ ಹೇಳ್ತೀವಿ. ಸೊ ಇಲ್ಲಿ f of p ಅನ್ನೋದು ಏನಾಗುತ್ತೆ ಅಂದ್ರೆ ಕ್ಲಿಯರ್ ಆಗಿ ಫಂಕ್ಷನ್ ಆಫ್ p ಓನ್ಲಿ ಆಗುತ್ತೆ. ಸೊ ದಟ್ಸ್ ವೈ ಈ ಈಕ್ವೇಶನ್ ಏನ್ ಮಾಡ್ಕೋಬೇಕು, ಫಸ್ಟ್ ಈ ಕ್ಲಾರೆಟ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಗಿವನ್ ಡಿಫರೆನ್ಷಿಯಲ್ ಈಕ್ವೇಶನ್ ಆಸ್ ಇಟ್ ಇಸ್ ಆಗಿ ಬರ್ಕೊಂಡಿದ್ವಿ. ಇದರಿಂದ ನಾವು ಏನು ಈ ಈಕ್ವೇಶನ್ ಕ್ಲಾರೆಟ್ ಈಕ್ವೇಶನ್ ಕನ್ವರ್ಟ್ ಮಾಡ್ಕೊಂಡಿದ್ವಿ. ಅಂದ್ರೆ ಪ್ಲಸ್ ಪಿ ಸ್ಕ್ವೇರ್ ನ ಈ ಕಡೆ ತಗೊಂಡು ಬಂದಿದ್ವಿ. ಸೊ ಆವಾಗ್ಲೇ ಏನಾಗುತ್ತೆ, ಇದು y is equal to p into x ನೋಡ್ರಿ. ಸೊ ಪ್ಲಸ್ ಇದು 1 minus p square ಆಗಿದೆ. ಪ್ಲಸ್ p square ಈ ಕಡೆ ಬಂದಿದ್ರೆ 1 minus p square. So that means it is in the form of Clairaut equation. So it is in the form of Clairaut form. So that's why next ಇದಕ್ಕೆ ಜನರಲ್ ಸೊಲ್ಯೂಷನ್ ಏನಾಗುತ್ತೆ ಅಂದ್ರೆ ಈ y is equal to cx plus 1 minus c square by replacing p by c in this equation. So ಈ ತರ ಜನರಲ್ ಸೊಲ್ಯೂಷನ್ ಆಗುತ್ತೆ. ಇದಕ್ಕೆ ಸಿಂಗುಲರ್ ಸೊಲ್ಯೂಷನ್ ಫೈಂಡ್ ಆಬ್ಟೈನ್ ಮಾಡಬೇಕಂದ್ರೆ ಡಿಫರೆನ್ಶಿಯೇಟ್ ದಿ ಗಿವನ್ ಈಕ್ವೇಶನ್ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು p. ಈ ಗಿವನ್ ಡಿಫರೆನ್ಷಿಯಲ್ ಈಕ್ವೇಶನ್ ವಿತ್ ರೆಸ್ಪೆಕ್ಟ್ ಟು p ಇಂದ ಪಾರ್ಷಿಯಲ್ ಡಿಫರೆನ್ಶಿಯೇಟ್ ಮಾಡಬೇಕಾಗುತ್ತೆ. ಸೊ ಆ ತರ ಮಾಡಿದ್ರೆ ಪಾರ್ಷಿಯಲ್ ಡಿಫರೆನ್ಶಿಯೇಟ್ ಮಾಡ್ತಾ ಇದ್ರೆ ಅದರ್ ದಾನ್ p ಏನ್ ಬಂದಿದ್ರು ಅದು ಕಾನ್ಸ್ಟೆಂಟ್ ಆಗುತ್ತೆ. ಡಿಫರೆನ್ಶಿಯೇಷನ್ ಆಫ್ y 0 ಆಗಿದೆ.
ನೋಡಿ ಡಿಫ್ರೆನ್ಶಿಯೇಷನ್ ಆಫ್ ಪಿ ಸ್ಕ್ವೇರ್ 2p ಆಗಿದೆ ಇಸ್ ಈಕ್ವಲ್ ಟು ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಪಿ ಎಕ್ಸ್ ಆಗಿದೆ ಪ್ಲಸ್ ಡಿಫ್ರೆನ್ಶಿಯೇಷನ್ ಆಫ್ 1 0 ಆಗಿದೆ. ದಟ್ ಇಂಪ್ಲೈಸ್ ಈ 2p is equal to x ಆಗುತ್ತೆ. ದಟ್ ಮೀನ್ಸ್ ಈ 2p ನ ಆ ಕಡೆ ತಗೊಂಡೋಗಿದ್ರೆ x minus 2p is equal to 0 ಆಗುತ್ತೆ ಆರ್ p is equal to x by 2 ಆಗುತ್ತೆ ಡೈರೆಕ್ಟ್ಲಿ p is equal to x by 2 ಅಂತ. ನೆಕ್ಸ್ಟ್ ಕಂಟಿನ್ಯೂಷನ್ ಆಫ್ ದಿಸ್ ಥಿಯರಮ್. ಸೊ ಏನ್ ಮಾಡ್ಬೇಕು ಫಸ್ಟ್ ಪುಟ್ p is equal to x by 2 ಬಂದಿದಲ್ವಾ ಅದನ್ನೇ ಈಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಕ್ವೇಶನ್ 1 ಅಂದ್ರೆ ಏನು y is equal to px plus 1 minus p square ಅನ್ನೋದು ಈಕ್ವೇಶನ್ 1. ಈ 1 ಈಕ್ವೇಶನ್ ಅಲ್ಲಿ p ಜಾಗದಲ್ಲಿ x by 2 ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ ನೋಡ್ರಿ. y ಹಂಗೆ ಇಟ್ಕೊಂಡಿದ್ವಿ p ಅಂದ್ರೆ x by 2 into x plus 1 minus p square ಅಂದ್ರೆ x square by 4 ಆಗುತ್ತೆ. ಸೊ ದಟ್ ಮೀನ್ಸ್ x square by x into x ಏನಾಗುತ್ತೆ x square by 2 plus 1 means 1 by 1 minus x square by 4. ಇದೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ಅಂದ್ರೆ x square by 2 minus x square by 4 plus 1 ಏನಾಗುತ್ತೆ ಅಂದ್ರೆ x square plus 4 divided by 4 ಆಗುತ್ತೆ. LCM 4 ತಗೊಂಡ್ರೆ x square plus 4 divided by 4 ಆಗುತ್ತೆ. ಇದಕ್ಕೆ ಈ ಸೊಲ್ಯೂಷನ್ ಈ ತರ ಬರುತ್ತೆ y is equal to x square plus 4 divided by 4 ಅಂತ ಬರುತ್ತೆ. This is the required singular solution ಅಂತ ಹೇಳ್ತೀವಿ. Hence the problem. ಈ ಪ್ರಾಬ್ಲಮ್ ಎಂಡ್ ಆಯ್ತು. 3 marks ಕ್ವೆಶ್ಚನ್. ಈಗ ಸೆಕೆಂಡ್ ಪ್ರಾಬ್ಲಮ್ 3 marks ಕ್ವೆಶ್ಚನ್ ಅಲ್ಲಿ ಸೆಕೆಂಡ್ ಪ್ರಾಬ್ಲಮ್ ನೋಡಿ. ಒನ್ ಆಫ್ ದಿ ಬ್ಯೂಟಿಫುಲ್ ಪ್ರಾಬ್ಲಮ್ ಈಸ್ ಫೈಂಡ್ ದಿ ಆರ್ಥೋಗೋನಲ್ ಟ್ರಾಜೆಕ್ಟರೀಸ್ ಆಫ್ ದಿ ಫ್ಯಾಮಿಲಿ ಆಫ್ ದಿ ಕರ್ವ್ಸ್ r is equal to e power a theta. ಅಂದ್ರೆ ಈ ಆರ್ಥೋಗೋನಲ್ ಟ್ರಾಜೆಕ್ಟರೀಸ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇದಕ್ಕೆ ಇದು ಪೋಲಾರ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಒನ್ ಆಫ್ ದಿ ಬ್ಯೂಟಿಫುಲ್ ಅಂಡ್ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು ಆರ್ಥೋಗೋನಲ್ ಟ್ರಾಜೆಕ್ಟರೀಸ್ ಅನ್ನೋದು. ಇದಕ್ಕೆ ನೀವು ಹೆಂಗ್ ಫೈಂಡ್ ಔಟ್ ಮಾಡೋದು ನೋಡೋಣ. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ವಿ ಅಂದ್ರೆ ಗಿವನ್ ಫ್ಯಾಮಿಲಿ ಆಫ್ ದಿ ಕರ್ವ್ ಏನ್ ಕೊಟ್ಟಿದ್ರು ಅದು ಹಂಗೆ ಇಟ್ಕೊಂಡಿದ್ವಿ. ದಟ್ ಈಸ್ ಕಾಲ್ಡ್ ಈಕ್ವೇಶನ್ 1 ಅಂತ ಅನ್ಕೊಂಡಿದ್ವಿ. ಇದಕ್ಕೆ ಬೋತ್ ಸೈಡ್ ಫಸ್ಟ್ ಲಾಗ್ ಅಪ್ಲೈ ಮಾಡ್ತಾ ಇದ್ವಿ. ಫ್ರಮ್ ಈಕ್ವೇಶನ್ 1 ವಿ ಗೆಟ್ ಲಾಗ್ ಅಪ್ಲೈ ಮಾಡಿದ್ರೆ ಲಾಗ್ r is equal to ಇಂಟೆಗ್ರಲ್ e ಪವರ್ ax plus b ಏನಾಗುತ್ತೆ e ಪವರ್ ax plus b into a ಆಗುತ್ತೆ. ಸೊ ಅದ್ರ ಪ್ರಕಾರ ಡಿಫರೆನ್ಶಿಯೇಷನ್ ಆಫ್ e ಪವರ್ ax plus b ಏನಾಗುತ್ತೆ e ಪವರ್ ax into a ಆಗುತ್ತೆ. ಅದ್ರ ಪ್ರಕಾರ ಡಿಫರೆನ್ಶಿಯೇಷನ್ ಆಫ್ e ಪವರ್ a theta ಏನಾಗುತ್ತೆ ಅಂದ್ರೆ a theta into ಲಾಗ್ ಅಪ್ಲೈ ಮಾಡಿದ್ವಿ a theta into ಆಗುತ್ತೆ a theta into log e ವ್ಯಾಲ್ಯೂ 1 ಆಗುತ್ತೆ. ಸೊ ಬೋತ್ ಸೈಡ್ ಲಾಗ್ ಅಪ್ಲೈ ಮಾಡಿದ್ವಲ್ಲ ಲಾಗ್ r is equal to ಈ ಪವರ್ ಎಡೆದು ಬೇಸ್ ಇಂಟು ಆಗುತ್ತೆ a theta into log e ವ್ಯಾಲ್ಯೂ 1 ಅಂತ. ಸೊ ದಟ್ ಇಂಪ್ಲೈಸ್ ದಟ್ ಇದರಿಂದ ಏನು ಸಬ್ಜೆಕ್ಟ್ ಮಾಡ್ಕೊಂಡಿದ್ವಿ a ಏನಾಗುತ್ತೆ log r by theta ಆಗಿದೆ. ದಿಸ್ ಇಸ್ ಕಾಲ್ಡ್ ಈಕ್ವೇಶನ್ 2 ಅಂತ. ನೆಕ್ಸ್ಟ್ ಗಿವನ್ ಡಿಫರೆನ್ಷಿಯಲ್ ಈಕ್ವೇಶನ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಇಂದ ಡಿಫರೆನ್ಶಿಯೇಟ್ ಮಾಡಬೇಕು. ಈ ಡಿಫರೆನ್ಷಿಯಲ್ ಈಕ್ವೇಶನ್ 1 ನೇ ವಿತ್ ರೆಸ್ಪೆಕ್ಟ್ ಟು ಥೀಟಾ ಇಂದ ಡಿಫರೆನ್ಶಿಯೇಟ್ ಮಾಡಿದ್ರೆ ಈಗ ಹೇಳಿದ್ನಲ್ಲ ಎಷ್ಟೊಂದು ಫಾರ್ಮುಲಾ dr by d theta is equal to ಡಿಫರೆನ್ಶಿಯೇಷನ್ ಆಫ್ e ಪವರ್ a theta ಏನಾಗುತ್ತೆ ಅಂದ್ರೆ e ಪವರ್ a theta into a ಆಗುತ್ತೆ ಅಂತ. ಓಕೆ, ಸೊ ದಟ್ಸ್ ವೈ a into e ಪವರ್ a theta dr by d theta ವ್ಯಾಲ್ಯೂ. ಸೊ ದಿಸ್ ಇಸ್ ಕಾಲ್ಡ್ ಈಕ್ವೇಶನ್ 3 ಅಂತ ಅನ್ಕೊಂಡಿದ್ವಿ. ಈಗ ಸಬ್ಸ್ಟಿಟ್ಯೂಟ್ ಈಕ್ವೇಶನ್ 1 and 2 ಇನ್ 3. ಸೊ ಈ 1 2 ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಂದ್ರೆ a ಅಂದ್ರೆ ಈ ವ್ಯಾಲ್ಯೂ ಅಂದ್ರೆ e ಪವರ್ a theta ಅಂದ್ರೆ ಈ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ. ಸೊ ಆ ತರ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಿರುತ್ತೆ dr by d theta ಹಂಗೆ ಬರುತ್ತೆ. a ಅಂದ್ರೆ ಏನು log r by theta ಬಂದಿದೆ ಇಂಟು e ಪವರ್ a theta ಅಂದ್ರೆ ಏನು r ಅಂತ. ಸೊ ದಟ್ಸ್ ವೈ ದಿಸ್ ಇಸ್ ಕಾಲ್ಡ್ ಈಕ್ವೇಶನ್ 4 ಅಂತ ಇಟ್ಕೊಂಡಿದ್ವಿ. ಸೊ ಇಲ್ಲಿ ಇದು ದಿಸ್ ಇಸ್ ಕಾಲ್ಡ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್ ಆಫ್ ದಿ ಗಿವನ್ ಫ್ಯಾಮಿಲಿ ಆಫ್ ದಿ ಕರ್ವ್ಸ್ ಅಂತ ಹೇಳ್ತೀವಿ ಈ dr by d theta ವ್ಯಾಲ್ಯೂ. ನೆಕ್ಸ್ಟ್ replace dr by d theta by minus r square into d theta by dr in equation 4. ಈ equation 4 ಅಲ್ಲಿ ಈ ಜಾಗದಲ್ಲಿ dr by d theta ಜಾಗದಲ್ಲಿ minus r square into d theta by dr ನೇ ರಿಪ್ಲೇಸ್ ಮಾಡಿದ್ರೆ ಏನ್ ಬರ್ತಾ ಇದೆ ಅಂದ್ರೆ ಬರೋದು ರಿಕ್ವೈರ್ಡ್ ಫ್ಯಾಮಿಲಿ ಆಫ್ ದಿ ಕರ್ವ್ಸ್ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀವಿ ಅಂದ್ರೆ ಕಂಟಿನ್ಯೂಷನ್ ಆಫ್ ದಿ ಪ್ರಾಬ್ಲಮ್. ಸೊ ಆ ತರ ರಿಪ್ಲೇಸ್ ಮಾಡ್ಕೊಂಡಿದ್ರೆ ಏನಾಗುತ್ತೆ ಮೈನಸ್ ಆರ್ ಸ್ಕ್ವೇರ್ ಇಂಟು ಡಿ ಥೀಟಾ ಬೈ ಡಿ ಆರ್ ಇಸ್ ಈಕ್ವಲ್ ಟು ಈ ಕಡೆ ಆರ್ ಇಂಟು ಲಾಗ್ ಆರ್ ಬೈ ಥೀಟಾ ಆಗುತ್ತೆ.
ಸೊ ಈ ಬೋತ್ ಸೈಡ್ ಆರ್ ಗೆಟ್ ಕ್ಯಾನ್ಸಲ್ ಆಗಿದೆ, ಮೈನಸ್ ಆರ್ ಇಂಟು ಡಿ ಥೀಟಾ ಬೈ ಡಿ ಆರ್ ಇಸ್ ಈಕ್ವಲ್ ಟು ಆರ್ ಗೆಟ್ ಕ್ಯಾನ್ಸಲ್ ಲಾಗ್ ಆರ್ ಬೈ ಥೀಟಾ ಆಗಿದೆ. ಸೊ ಅಗೈನ್ ಅಪ್ಲೈ ವೇರಿಯಬಲ್ ಸೆಪರಬಲ್ ಮೆಥಡ್. ವೇರಿಯಬಲ್ ಸೆಪರಬಲ್ ಮೆಥಡ್ ಅಪ್ಲೈ ಮಾಡ್ತಾ ಹೋಗಿದ್ರೆ ಸೊ ಏನಾಗ್ತಾ ಇದೆ ನಿಮ್ಗೆ, ಥೀಟಾ ಟರ್ಮ್ಸ್ ಎಲ್ಲ ಈ ಕಡೆ ತಗೊಂಡು ಬಂದಿದ್ದೀವಿ, ಮೈನಸ್ ಥೀಟಾ ಇಂಟು ಡಿ ಥೀಟಾ ಇಸ್ ಈಕ್ವಲ್ ಟು ಲಾಗ್ ಆರ್, ಈ ಇಂಟು ಆರ್ ಈ ಕಡೆ ಬಂದ್ರೆ ಡಿವೈಡ್ ಬೈ ಆಗಿದೆ, ಡಿವೈಡ್ ಬೈ ಡಿ ಆರ್ అనేది ಈ ಕಡೆ ಬಂದಿದ್ರೆ ಇಂಟು ಡಿ ಆರ್ ಆಗಿದೆ. ಸೊ ದಟ್ಸ್ ವೈ ಮೈನಸ್ ಥೀಟಾ ಇಂಟು ಡಿ ಥೀಟಾ ಇಸ್ ಈಕ್ವಲ್ ಟು ಲಾಗ್ ಆರ್ ಬೈ ಆರ್ ಇಂಟು ಡಿ ಆರ್ ಆಗಿದೆ. ಸೊ ಇದನ್ನ ಏನ್ ಮಾಡ್ಬೇಕಂದ್ರೆ ಈ ಮೈನಸ್ ಥೀಟಾ ಡಿ ಥೀಟಾ ವ್ಯಾಲ್ಯೂ ಈ ಕಡೆ ತಗೊಂಡು ಬಂದಿದೆ, ಅದು ಪ್ಲಸ್ ಥೀಟಾ ಡಿ ಥೀಟಾ ಆಗಿದೆ. ಸೊ ಆ ಕಡೆ ಏನಿರುತ್ತೆ ಇಸ್ ಈಕ್ವಲ್ ಟು 0 ಆಗುತ್ತೆ. ಈಗ ಬೋತ್ ಸೈಡ್ ಇಂಟಗ್ರೇಷನ್ ಅಪ್ಲೈ ಮಾಡ್ತಾ ಇದೀವಿ, ಬೋತ್ ಸೈಡ್ ಟೋಟಲ್ ಈಕ್ವೇಶನ್ ಗೆ ಇಂಟಗ್ರೇಷನ್ ಅಪ್ಲೈ ಮಾಡ್ತಾ ಇದೀವಿ. ಸೊ ಇಂಟೆಗ್ರಲ್ ಅಪ್ಲೈ ಮಾಡಿದ್ರೆ ಇಂಟೆಗ್ರಲ್ ಕಾನ್ಸ್ಟೆಂಟ್ ಬರುತ್ತೆ, ಕಾಲ್ ಇಟ್ ಆಸ್ ಈಕ್ವೇಶನ್ ಎಸ್ ಅಂತ ಇಟ್ಕೊಂಡಿದೀವಿ. ಓಕೆ, ಸೊ ದಟ್ಸ್ ವೈ ಇದನ್ನ ಸಾಲ್ವ್ ಮಾಡಕ್ಕೆ ಈ ಟರ್ಮ್ ನ ಸಾಲ್ವ್ ಮಾಡ್ಬೇಕು. ಈ ಫಸ್ಟ್ ಟರ್ಮ್ ಸಾಲ್ವ್ ಮಾಡಕ್ಕೆ ನಾವ್ ಏನಂತ ಅನ್ಕೊಳ್ತಾ ಇದೀವಿ ಅಂದ್ರೆ ಪುಟ್ ಲಾಗ್ ಆರ್ ಇಸ್ ಈಕ್ವಲ್ ಟು ಟಿ ಅಂತ ಅನ್ಕೊಳ್ತಾ ಇದ್ವಿ. ಸೊ ದೆನ್ ಇದನ್ನೇ ವಿತ್ ರೆಸ್ಪೆಕ್ಟ್ ಟು ಟಿ ಇಂದ ವಿತ್ ರೆಸ್ಪೆಕ್ಟ್ ಟು ಆರ್ ಇಂದ ಪಾರ್ಷಿಯಲ್ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ವಿ. ವಿತ್ ರೆಸ್ಪೆಕ್ಟ್ ಟು ಆರ್, ಇದು ಟಿ ಇದೆ ಸಾರಿ, ಆರ್ ಇಂದ ಡಿಫ್ರೆನ್ಶಿಯೇಟ್ ಮಾಡಬೇಕು. ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಆರ್ ಏನಾಗುತ್ತೆ 1 ಬೈ ಆರ್ ಆಗುತ್ತೆ, ಇದು ಡಿ ಟಿ ಬೈ ಡಿ ಆರ್, ಇದು ವಿತ್ ರೆಸ್ಪೆಕ್ಟ್ ಟು ಆರ್ ಇಂದ ಡಿಫ್ರೆನ್ಶಿಯೇಟ್ ಮಾಡಬೇಕು. ದಿಸ್ ಇಂಪ್ಲೈಸ್ ದಟ್ ಈ ಡಿವೈಡ್ ಬೈ ಡಿ ಆರ್ ಆ ಕಡೆ ಹೋಗಿದ್ರೆ ಇಂಟು ಡಿ ಆರ್ ಆಗ್ತಾ ಇದೆ. ಸೊ ದಟ್ ಮೀನ್ಸ್ 1 ಬೈ ಆರ್ ಇಂಟು ಡಿ ಆರ್ ಅಂತ ಇದು ಬಂದಿದ್ರೆ ಏನಂತ ಇಟ್ಕೋಬಹುದು, ಡಿ ಟಿ ಅಂತ ಇಟ್ಕೋಬಹುದು. ಸೊ ಈ ವ್ಯಾಲ್ಯೂಸ್ ಈ ಈಕ್ವೇಶನ್ ಈ ಫಸ್ಟ್ ಟರ್ಮ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತಾ ಇದೆ ನೋಡ್ರಿ, ಕಂಟಿನ್ಯೂಷನ್. ಓಕೆ, ಈಕ್ವೇಶನ್ ಹಂಗೆ ಬರ್ಕೊಂಡಿದ್ರೆ ಇಲ್ಲಿ ಈ ಜಾಗದಲ್ಲಿ ಅಪ್ಲೈ ಮಾಡ್ತಾ ಇಂಟೆಗ್ರಲ್ ಲಾಗ್ ಆರ್ ಅಂದ್ರೆ ಏನು, ಟಿ 1 ಬೈ ಆರ್ ಇಂಟು ಡಿ ಆರ್ ವ್ಯಾಲ್ಯೂ ಏನಾಗ್ತಾ ಇದೆ ಡಿ ಟಿ ಆಗ್ತಾ ಇದೆ, ಪ್ಲಸ್ ಇದೆಲ್ಲ ಹಂಗೆ ಬರ್ಕೊಂಡಿದೀವಿ. ಸೊ ಯು ಆಲ್ ನೋ ದಟ್ ಇಂಟೆಗ್ರಲ್ ಟಿ ಡಿ ಟಿ ವ್ಯಾಲ್ಯೂ ಏನಾಗುತ್ತೆ ಟಿ ಸ್ಕ್ವೇರ್ ಬೈ 2 ಆಗುತ್ತೆ. ನಾವು ಒಂದೇ ಸಾರಿ ರಿಪ್ಲೇಸ್ ಮಾಡ್ಕೊಂಡಿದೀವಿ. ಟಿ ಅಂದ್ರೆ ಏನು ಲಾಗ್ ಆರ್, ಸೊ ಇಂಟೆಗ್ರಲ್ ಟಿ ಡಿ ಟಿ ಏನು ಟಿ ಸ್ಕ್ವೇರ್ ಬೈ 2, ಟಿ ರಿಪ್ಲೇಸ್ ಮಾಡ್ಕೊಂಡಿದ್ರೆ ಲಾಗ್ ಆರ್ ಹೋಲ್ ಸ್ಕ್ವೇರ್ ಬೈ 2, ಇಂಟೆಗ್ರಲ್ ಟಿ ಥೀಟಾ ಥೀಟಾ ಡಿ ಥೀಟಾ ಏನು ಥೀಟಾ ಸ್ಕ್ವೇರ್ ಬೈ 2. ಸೊ ಇದು ಇಂಟೆಗ್ರಲ್ ಕಾನ್ಸ್ಟೆಂಟ್ ಇದೆಲ್ಲ ಸ್ಕ್ವೇರ್ ಬೈ 2 ಅಲ್ಲಿ ಇದೆ, ಅದಕ್ಕೋಸ್ಕರ ಫಾರ್ಮ್ ಅಲ್ಲಿ ಇಟ್ಕೊಂಡಿದೀವಿ. ಎಲ್ಲ ಡಿವೈಡ್ ಬೈ 2 ಇದೆ, ಎಲ್ಲ ಟರ್ಮ್ಸ್ ಗೆ ಅದು ಕ್ಯಾನ್ಸಲ್ ಮಾಡಬಹುದು. ಸೊ ದಟ್ಸ್ ವೈ ಕ್ಯಾನ್ಸಲ್ ಮಾಡಿ ಈ ಪ್ಲಸ್ ಥೀಟಾ ಸ್ಕ್ವೇರ್ ನಿ ಈ ಕಡೆ ತಗೊಂಡು ಬಂದಿದ್ರೆ ಮೈನಸ್ ಥೀಟಾ ಸ್ಕ್ವೇರ್ ಆಗಿದೆ. ಸೊ ಲಾಗ್ ಆಫ್ ಆರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್, ಈ ಪ್ಲಸ್ ಥೀಟಾ ಸ್ಕ್ವೇರ್ ಈ ಕಡೆ ಬಂದಿದ್ರೆ ಮೈನಸ್ ಥೀಟಾ ಸ್ಕ್ವೇರ್ ಆಗಿದೆ. ಸೊ ದಟ್ ಇಂಪ್ಲೈಸ್ ದಟ್ ನಿಮ್ಗೆ ಏನ್ ಬೇಕು ಲಾಗ್ ಆರ್ ಬೇಕು. ಸೊ ಈ ಸ್ಕ್ವೇರ್ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಸ್ಕ್ವೇರ್ ರೂಟ್ ಮಾಡ್ಬೇಕು ಬೋತ್ ಸೈಡ್, ಸ್ಕ್ವೇರ್ ರೂಟ್ ಆಫ್ ಸಿ ಸ್ಕ್ವೇರ್ ಮೈನಸ್ ಥೀಟಾ ಸ್ಕ್ವೇರ್ ಆಗಿದೆ. ಸೊ ವಿಚ್ ಇಂಪ್ಲೈಸ್ ದಟ್ therefore ಈ ಆರ್ ಬೇಕು, ಆರ್ ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಆಫ್ ಸ್ಕ್ವೇರ್ ರೂಟ್ ಆಫ್ ಸಿ ಸ್ಕ್ವೇರ್ ಮೈನಸ್ ಥೀಟಾ ಸ್ಕ್ವೇರ್ ಅನ್ನೋದು ನಿಮ್ಗೆ ರಿಕ್ವೈರ್ಡ್ ಆರ್ಥೋಗೋನಲ್ ಟ್ರಾಜೆಕ್ಟರಿ ಈಕ್ವೇಶನ್ ಆಗುತ್ತೆ. ಸೊ ಈ ಪ್ರಕಾರ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು, ಹೆನ್ಸ್ ದ ಸೊಲ್ಯೂಷನ್. ಸೊ ಈ ವಿಡಿಯೋದಲ್ಲಿ ಏನ್ ನೋಡಿದೆ ಅಂದ್ರೆ ಫಸ್ಟ್ 2019 ಅಲ್ಲಿ 2 ಮಾರ್ಕ್ಸ್ ಕ್ವಶನ್ ಎಷ್ಟು 2 ಬಂದಿದೆ, ಆ 2 ನೋಡಿದ್ವಿ. 3 ಮಾರ್ಕ್ಸ್ ಕ್ವಶನ್ ಫಸ್ಟ್ 2 ಬಂದಿದೆ. ಎವ್ರಿ ಪೇಪರ್ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ 2, 3 ಮಾರ್ಕ್ಸ್ ಕ್ವಶನ್ 2, 5 ಮಾರ್ಕ್ಸ್ ಕ್ವಶನ್ ಒಂದು ಸೆಕ್ಷನ್ ಇರುತ್ತೆ. ಸೊ ಈ ಪ್ರಕಾರ ಕ್ವಶನ್ ಪೇಪರ್ ಪ್ಯಾಟರ್ನ್ ಎವ್ರಿ ಈಚ್ ಅಂಡ್ ಎವ್ರಿ ಯೂನಿಟ್ ಗೆ. ಸೊ ಈ 2019 ಅಲ್ಲಿ ನಾವು 2 ಮಾರ್ಕ್ಸ್ ಕ್ವಶನ್ ನೋಡಿದ್ವಿ ಈ ಫಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ನೋಡಿದ್ವಿ. ನೆಕ್ಸ್ಟ್ ಕಮಿಂಗ್ ವಿಡಿಯೋ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ 5 ಮಾರ್ಕ್ಸ್ 2019 ಅಲ್ಲಿ 5 ಮಾರ್ಕ್ಸ್ ಏನೇನಿದೆ ಅದನ್ನೇ ನೋಡೋಣ ನೆಕ್ಸ್ಟ್. ಥ್ಯಾಂಕ್ ಯು. ಇಲ್ಲಿ ಡಿಯರ್ ಸ್ಟೂಡೆಂಟ್, ಸ್ಟೇ ಹೋಮ್, maintain social distance and save the society. And last but not least, dear students, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬ್ ಮಾಡು ಮತ್ತೆ ಕಾಮೆಂಟ್ ಮಾಡು. ಯಾಕೆ ಇದು ಸಬ್ಸ್ಕ್ರೈಬ್ ಮಾಡ್ಕೋಬೇಕಂದ್ರೆ ನಾವು ಫರ್ದರ್ ಏನ್ ವಿಡಿಯೋಸ್ ಮಾಡಿದ್ರು ಅದು ನಿಮ್ಮ ನೋಟಿಫಿಕೇಶನ್ ಅಲ್ಲಿ ತೋರಿಸ್ಬೇಕಂದ್ರೆ ನೀವು ಈ ವಿಡಿಯೋಸ್ ನೇ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡು, ಕಾಮೆಂಟ್ ಮಾಡು. Thank you very much. Thank you and all.